ದ್ರೌಪದಿಗೆ ಸೀರೆ ವಸ್ತ್ರಾಪಹರಣ ಮಾಡಬೇಕಾದ್ರೂ ಅವಳು ಅವಾಗ ಇದಾಗಿದ್ಲು, ಮಂತ್ಲಿ ಪೀರಿಯಡ್ಸ್ ಆಗಿದ್ಲು. ಆ ಟೈಮಲ್ಲಿ ಕೃಷ್ಣನೇ ಮುಟ್ಟಿ ಅವಳಿಗೆ ಸೀರೆ ಕೊಡ್ತಾನಲ್ಲ, ಅಸಹ್ಯ ಅಂತ ನೋಡೋದು ತಪ್ಪು. ಇಟ್ಸ್ ಬ್ಯಾಡ್ ಕರ್ಮ. ಅದನ್ನು ಯಾರೇ ಪುರೋಹಿತರೇ ಮಾಡಲಿ ಅಥವಾ ಬೇರೆ ಗಂಡಸರೇ ಮಾಡಲಿ, ಏನೇ ಮಾಡಲಿ, ಒಂದು ಹೆಣ್ಣನ್ನು ಅಸಹ್ಯವಾಗಿ ಕಾಣೋದು ಆ ಸಮಯದಲ್ಲಿ ಅದು ಸರಿಯಲ್ಲ ಅನ್ನೋದು ಉಪನಿಷತ್ತುಗಳಲ್ಲೇ ಉಲ್ಲೇಖಿಸ್ಬಿಟ್ಟಿದ್ದಾರೆ. ಯಾವ ಕರ್ಮ ಮುಗಿಸಿಲ್ಲ ಅನ್ನೋ ಪೆಂಡಿಂಗ್ಗೆ ನೀವು ಮತ್ತೆ ಮತ್ತೆ ಜನ್ಮ ತಗೊಳ್ತಾರೆ, ಪುನರ್ಜನ್ಮ. ಹೌದು, ಅದಕ್ಕೆ ನಿಮಗೆ ಕರ್ಮ ಮಾರ್ಗ ಬಹಳ ಇಂಪಾರ್ಟೆಂಟ್. ಮ್ಯಾಮ್, ನಾನು ಮುಂದಿನ ಜನ್ಮನೇ ಇಲ್ಲ, ನಂದು ಅಸ್ಟ್ರಾಲಜಿಕಲಿ ನನ್ನ ಕೇತು 12th ಹೌಸಲ್ಲಿ ಇದ್ದಾನ, ನನಗೆ ಸದ್ಯ ಇದು ಕೊನೆ ಜನ್ಮ, ಪೂರ್ತಿ ಎಲ್ಲ ಮುಗಿಸ್ಬಿಟ್ಟು ಹೋಗಬೇಕು ಅಂತ ನಾನೇ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಕೇತು 12th ಹೌಸ್ ಅಂದರೆ ಎಲ್ಲ ಪರಾಶರ ಮಹಾಮುನಿಗಳು ಮತ್ತು ಜೈಮಿನಿ ಮಹರ್ಷಿಗಳು ಎಲ್ಲರೂ ಬರ್ದಿರೋ ರೀತಿ 12ನೇ ಮನೇಲಿ ಕೇತು ಇದ್ರೆ ಮುಕ್ತಿ ಸಿಗುತ್ತೆ ಅಂತ. ಅದು ಒಂದು ನನಗೆ ಪರಮ ಖುಷಿ. ಲೇಡೀಸ್ಗೆ ಅವರಿಗೆ ಅವ್ರದ್ದೇ ಅವರದೇ ಆದಂಥ ಒಂದು ಪ್ರಾಬ್ಲಮ್ ಇರುತ್ತೆ, ಒಂದು 4 to 5 days. ಸೊ ಆ ಟೈಮಲ್ಲಿ ಪೂಜೆ ಮಾಡಬಾರ್ದು, ಮಡಿಯಿಂದ ಇರಬೇಕು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಪೀರಿಯಡ್ಸಲ್ಲಿ ಇದನ್ನು ಓಪನ್ ಆಗೇ ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಒಬ್ಬ ಹೆಣ್ಮಗು ಋತುಮತಿಯಾಗಿ ಅವಳು ಆ ರೀತಿ ಪ್ರತಿ ತಿಂಗಳು ಆಚರಣೆ ಮಾಡ್ಕೊಂಬರೋದೇ ಒಂದು ಸಂಸಾರವನ್ನು ಕಟ್ಕೊಳ್ಳೋದಕ್ಕೆ ಅಂತ. ನಮ್ಮ ದೇಹದಲ್ಲಿ ಒಂದು ಬದಲಾವಣೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಇದನ್ನೆಲ್ಲ ಕಡೆ ಉಲ್ಲೇಖಿಸಿದ್ದಾನೆ, ಇನ್ಕ್ಲೂಡಿಂಗ್ ಉಪನಿಷತ್ತಲ್ಲಿ ಉಲ್ಲೇಖಿಸಿದ್ದಾರೆ, ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ, ಎಲ್ಲ ಕಡೆನೂ ಬಂದು ಹೋಗಿದೆ ಇದು. ಮಹಾಭಾರತದಲ್ಲಿ ದ್ರೌಪದಿಗೆ ಸೀರೆ ವಸ್ತ್ರಾಪಹರಣ ಮಾಡಬೇಕಾದ್ರೂ ಅವಳು ಅವಾಗ ಇದಾಗಿದ್ಲು, ಮಂತ್ಲಿ ಪೀರಿಯಡ್ಸ್ ಆಗಿದ್ಲು. ಆ ಟೈಮಲ್ಲಿ ಕೃಷ್ಣನೇ ಮುಟ್ಟಿ ಅವಳಿಗೆ ಸೀರೆ ಕೊಡ್ತಾನಲ್ಲ, ದುಶ್ಯಾಸನ ಎಳಿಬೇಕಾದ್ರೆ. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ ಅವಳಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಒಂದಷ್ಟು ಆಚರಣೆಗಳನ್ನು ಮಾಡಿದ್ರು. 3 ದಿನ ದೂರ ಕೂತ್ಕೋಬೇಕು, ಈ ಥರ ಮಾಡಬಾರ್ದು ಅನ್ನೋದೆಲ್ಲ. ಆದರೆ ನಿನ್ನ ಹೃದಯದಿಂದ ಪರಮಾತ್ಮ ಈಚೆ ಹೋಗಲ್ಲ. ಅದನ್ನ ಕೃಷ್ಣನೇ ಹೇಳಿದಾನೆ, 24 hours ನೀನು ನಿದ್ದೆ ಮಾಡ್ತಿದ್ರು ನಾನು ನಿನ್ನೊಳಗಿರ್ತೀನಿ ಅಂತ. ಸೊ ಹಾಗಿದ್ದಾಗ ಇದೇನಂದ್ರೆ ಆಚರಣೆಗಳಲ್ಲಿ ಇಟ್ಕೊಂಡ್ರೆ ತಪ್ಪೇನಿಲ್ಲ. ಕೆಲವ್ರ ಮನೇಲಿ ಹಿಂಗೆ ಆಚರಣೆ ಇರುತ್ತೆ, ನೀ ಇಲ್ಲಿ ಬರಬೇಡ, ಇಲ್ಲಿ ಮುಟ್ಕೋಬೇಡ, ನೀ ಅಲ್ಲಿರು ಅಂತ. ಆದರೆ ಅದನ್ನು ಅಸಹ್ಯ ಅಂತ ನೋಡೋದು ತಪ್ಪು. ಇಟ್ಸ್ ಬ್ಯಾಡ್ ಕರ್ಮ. ಅದನ್ನು ಯಾರೇ ಪುರೋಹಿತರೇ ಮಾಡಲಿ ಅಥವಾ ಬೇರೆ ಗಂಡಸರೇ ಮಾಡಲಿ, ಏನೇ ಮಾಡಲಿ, ಒಂದು ಹೆಣ್ಣನ್ನು ಅಸಹ್ಯವಾಗಿ ಕಾಣೋದು ಆ ಸಮಯದಲ್ಲಿ ಅದು ಸರಿಯಲ್ಲ ಅನ್ನೋದು ಉಪನಿಷತ್ತುಗಳಲ್ಲೇ ಉಲ್ಲೇಖಿಸ್ಬಿಟ್ಟಿದ್ದಾರೆ. ಅದು ಕೆಟ್ಟ ಕರ್ಮಕ್ಕೆ ಲೀಡ್ ಆಗುತ್ತೆ ಅಂತ. ಸೊ ಯಾವುದೇ ಒಂದು ಮಹಿಳೆಯನ್ನು ಅವ್ರು ಗೌರವಿಸಬೇಕು, ಬಟ್ ಮಹಿಳೆಯರು ಅವರವರ ಮನೆಯ ಪದ್ಧತಿಗಳನ್ನು ಆಚರಿಸಬೇಕು, ಫಾಲೋ ಮಾಡಬೇಕು. ಬಟ್ ಭಕ್ತಿ ಎಲ್ಲೂ ಹೋಗಲ್ಲ, ಭಕ್ತಿ ನಿಮ್ಮೊಳಗೆ ಇರುತ್ತೆ. ಅದು ನಿಮ್ಮ ದೇಹದಲ್ಲಾಗುವಂತಹ ಬದಲಾವಣೆ ಅಷ್ಟೇ. ಅದಕ್ಕೂ ಭಕ್ತಿಗೂ ಅದಕ್ಕೂ ಬಟ್ ಆಚರಣೆಗೆ ನಿಮ್ಮ ಮನೇಲಿ ಏನು ಪದ್ಧತಿ ಹೇಳ್ಕೊಟ್ಟಿರ್ತಾರೆ ಅದನ್ನ ನಿಭಾಯಿಸಿ, ತಪ್ಪೇನಿಲ್ಲ. ಯಾಕೆಂದರೆ ಹಿರಿಯರಿಗೆ ಗೌರವ ಕೊಡ್ಬೇಕು ನಾವು. ಆ ಆಚರಣೆಗಳನ್ನು ನಾವು ಮುಂದಿನ ಜನ್ರೇಷನ್ಗೂ ತಲುಪಿಸ್ಬೇಕು. ಬಿಡು, ನಾವು ಇವಾಗ ಮಾಡರ್ನ್ ಆಗಿದ್ದೀವಿ, ಏನು ಬೇಕಾದ್ರೂ ಮಾಡ್ಕೋಬೋದು ಅಂತ ಮಕ್ಳು ಹಂಗೆ ಪ್ರಸಾದಕ್ಕೆ ಕೈ ಹಾಕೋದು, ಹಿಂಗೆ ತಿನ್ನೋದು, ಒಂದು ಶ್ರದ್ಧೆ ಇಲ್ಲ ಅಂತಂದಾಗ ಅವ್ರಿಗೆ ಎಲ್ಲದರಲ್ಲೂ ಶ್ರದ್ಧೆ ಇರಲ್ಲ. ಅದನ್ನ ಪೇರೆಂಟ್ಸೇ ಅಂದ್ರೆ ಪೋಷಕರೇ ಮನೆಯಲ್ಲಿ ಹೇಳ್ಕೊಡ್ಬೇಕು, ಅವರಿಗೆ ಅದನ್ನ ಬೆಳೆಸಬೇಕು ಭಕ್ತಿನ. ಓಕೆ, ಈಗ ಭಕ್ತಿ ಬಗ್ಗೆ ತಿಳ್ಕೊಂಡ್ವಿ ಬ್ರೀಫ್ ಆಗಿ. ಭಕ್ತಿ ಮಾರ್ಗ ಆಯ್ತು, ಜೀವನದಲ್ಲಿ ಕರ್ಮ ಮಾರ್ಗ ಬನ್ನಿ. ಸೊ ರೂಪಾ ಅವರೇ, ನೀವು ಭಕ್ತಿ, ಜ್ಞಾನ ಈ ಎಲ್ಲದ್ರ ಅವುಗಳಲ್ಲೇ ಬ್ಯುಸಿ ಇದ್ದೀರಾ. ಮತ್ತೆ ಹೇಗೆ ಈ ಕರ್ಮ ಹೇಗೆ ಅಂದ್ರೆ ಹೇಗೆ ಇದ್ರ ಬಗ್ಗೆ ಹೇಳಿ. ನೀವು ಹೇಗೆ ನಿಮ್ಮ ಲೈಫ್ ಲೀಡ್ ಮಾಡಕ್ಕೆ ಬರೀ ಭಕ್ತಿ ಸಾಲಲ್ಲ, ಅಂಡ್ ದೆನ್ ನೀವೇ ಹೇಳಿದ್ರಿ ಜ್ಞಾನ ಸಾಲಲ್ಲ. ಅದಕ್ಕೆ ಹೇಗೆ ದೇವ್ರು ಹೇಳಿದಾನೋ ಭಕ್ತಿ, ಕರ್ಮ, ಜ್ಞಾನ, ಅದ್ರ ಜೊತೆ ಕರ್ಮ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರೆ, ನಾನೆಲ್ಲ ಜ್ಞಾನ ಪಡ್ಕೊಂಡಿದ್ದೀನಿ ಅಂತ ಒಂದೇ ಕೆಲಸದಲ್ಲಿ ಇರ್ತಾರೆ, ಭಕ್ತಿ ಪಡ್ಕೊಂಡಿದ್ದೀನಿ ಅಂತ ಒಂದೇ ಮಾಡ್ಕೊಂಡು ಹೋಗ್ತಾರೆ. ಹಂಗಲ್ಲ. ಕೃಷ್ಣ ತುಂಬ ಬ್ಯೂಟಿಫುಲ್ಲಾಗಿ ಅದನ್ನೇ ಹೇಳಿರೋದು, ಕರ್ಮ ಮಾಡಲೇಬೇಕು, ಇಲ್ಲ ಅಂದರೆ ನಾವು ತುಂಬ ಜನ್ಮಗಳು ಬರ್ತಾನೆ ಹೋಗ್ತೀವಿ. ಏನು ಹೌದು, ನೀವೇನು ಓದಿಲ್ಲ ಅನ್ನೋದಕ್ಕೆ ನೀವೇನು ವಾಪಸ್ ಬರಲ್ಲ ಜನ್ಮ, ಅಥವಾ ಏನು ಪೂಜೆ ಮಾಡಿಲ್ಲ ಅನ್ನೋದಕ್ಕೆ ವಾಪಸ್ ಬರಲ್ಲ. ಯಾವ ಕರ್ಮ ಮುಗಿಸಿಲ್ಲ ಅನ್ನೋ ಪೆಂಡಿಂಗ್ಗೆ ನೀವು ಮತ್ತೆ ಮತ್ತೆ ಜನ್ಮ ತಗೊಳ್ತಾ ಇರ್ತೀವಿ, ಪುನರ್ಜನ್ಮ. ಹೌದು, ಅದಕ್ಕೆ ನಿಮಗೆ ಕರ್ಮ ಮಾರ್ಗ ಬಹಳ ಇಂಪಾರ್ಟೆಂಟು. ಕರ್ಮ ಮಾರ್ಗದಲ್ಲಿ ಅವನು ಇನ್ನೊಂದು ತುಂಬ ಚೆನ್ನಾಗಿ ಹೇಳ್ತಾನೆ, ಅಕರ್ಮಾಣಿ ಕರ್ಮ ಯಹ ಪಶ್ಯೇತ್, ಕರ್ಮಾಣಿ ಅಕರ್ಮ ಯಹ ಪಶ್ಯೇತ್, ಅಕರ್ಮಾಣಿ ಚ ಕರ್ಮ ಯಹ ಅಂತ ಹೇಳ್ತಾನೆ. ಅಂದರೆ ನಾವು ಮಾಡೋ ಕರ್ಮಗಳಲ್ಲಿ ಅಕರ್ಮವನ್ನು ನೋಡಬೇಕು. ಅಂದರೆ ನಂದು ಕೆಲಸ ನಾನು ಇದು ಮಾಡಿಟ್ಟೆ ಅನ್ನೋದು ಅಲ್ಲ. ಯಾರದೇ ಬೇರೆಯವ್ರ ಕೆಲಸ ನೀವು ಹಿಂಗೆ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಬಂದರೂ ಕೂಡ ಎಲ್ಲ ಕರ್ಮವನ್ನು ಗೌರವಿಸಿ ಕರ್ಮ ಮುಗಿಸಿ ಮುಂದಕ್ಕೆ ಹೋಗಬೇಕು. ಅದೇ ರೀತಿ ನಿಮ್ಮ ಅಕರ್ಮದಲ್ಲೂ ಕರ್ಮವನ್ನು ಕಾಣಬೇಕು. ಈಗ ಯಾವುದೋ ನಮ್ದು ಅಲ್ಲದೆ ಇರೋದು ಯಾರೋ ಒಬ್ರು ಸಡನ್ನಾಗಿ ಒಂದು ರೂಪಾಯಿ ಒಂಚೂರು ಇದು ಮಾಡಿಕೊಟ್ಬಿಡಿ ಅಂತ ಹೇಳಿದಾಗ ನಂದಲ್ಲ ಅದು ಹೋಗ್ರಿ ಕೆಲಸ, ನನ್ನ ಲೈಫಿಗೆ ಸಂಬಂಧ ಇಲ್ಲ ಅಂತ ಹೇಳಲ್ಲ. ನಾನು ಅದನ್ನೇ ಮೈಂಡ್ ಕಾನ್ಷಿಯಸ್ನೆಸ್ ಅವಾಗಲೇ ಹೇಳಿದ್ರಲ್ಲ, ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞೆ ಇದ್ದಾಗ ನಾವೇನು ಮಾಡ್ತೀವಿ, ಇದು ಯಾಕೋ ದೇವ್ರ ಈ ಕೆಲಸ ನನ್ನ ಹತ್ರ ಕಳಿಸಿದ್ದಾನೆ, ಏನೋ ನನ್ನ ಟೆಸ್ಟ್ ಮಾಡ್ತಿದ್ದಾನೆ, ಲೆಟ್ ಮಿ ಫಿನಿಶ್ ದಿಸ್ ಅಂತ ಅದನ್ನು ತೊಗೊಂಡು ಮಾಡ್ತೀವಿ.
ಅದನ್ನ ನಿನ್ ಜೀವನದ ಹಾದಿಯಲ್ಲಿ ಬರುವಂತ ಯಾವುದನ್ನು ಅರ್ಧಕ್ಕೆ ಬಿಡೋ ಹಾಗಿಲ್ಲ ನೀನ್ ಕಂಪ್ಲೀಟ್ ಮಾಡು ಅಂತ ಅದನ್ನೇ ಅರ್ಜುನನ್ಗೆ ಕೃಷ್ಣ ಹೇಳಿದ್ದು. ನೀನ್ ಯಾರು ಸ್ಟಾಪ್ ಮಾಡೋದಕ್ಕೆ? ಅವನು ನಾನು ಯುದ್ಧನೇ ಮಾಡೋದಿಲ್ಲ, ನಾನು ಇವ್ರನ್ನೆಲ್ಲ ಹೆಂಗ್ ಸಾಯಿಸ್ಲಿ, ನನಗೆ ಬೇಡ, ನಾ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ, ನನಗಿದೆಲ್ಲ ಅರಮನೆ ಎಲ್ಲ ಬೇಡವೇ ಬೇಡ ಅಂತ ಹೇಳಿದಾಗ, ಕರ್ಮ ಮಾಡೋದೊಂದೇ ನಿನ್ನ ಕರ್ತವ್ಯ, ಇನ್ನು ಮಿಕ್ಕಿದ್ದೆಲ್ಲ ನಿನ್ನ ಕೈಯಲ್ಲಿಲ್ಲ, ಅದು ಪ್ರತಿಫಲಾಪೇಕ್ಷೆಗಳನ್ನು ಇಟ್ಕೋಬೇಡಪ್ಪ, ನೀ ಕರ್ಮ ಮಾಡ್ಕೊಂಡು ಹೋಗು ಅಂತ ಅಷ್ಟನ್ನೇ ಹೇಳ್ಕೊಡ್ತಾನೆ ಕೃಷ್ಣ. ಸೊ ಸೋಂಬೇರಿಗಳಾಗಿ ಮನೇಲಿ ಕೂತಿರ್ತಾರಲ್ಲ ಜನ, ನನಗೆ ಅದೃಷ್ಟನೇ ಬರಲಿಲ್ಲ ರೀ, ಇಷ್ಟೆಲ್ಲ ಕಾಯ್ತಾ ಇದ್ದೀನಿ ಅಂತ, ಅದನ್ನು ಕೃಷ್ಣ ಒಪ್ಪೋದೇ ಇಲ್ಲ. ನೀ ಕರ್ಮ ಮಾಡ್ಕೊಂಡು ಹೋಗ್ತಾ ಇರು, ಒಂದಿನ ನಿನ್ಗೆ ಟಪ್ ಅಂತ ಕೊಡ್ತಾನೆ ಅವ್ನು, ಬೋನಸ್ ಥರ ನಿನಗೆ. ಓಕೆ. ನೀನು ಕೆಲಸನೇ ಶುರು ಮಾಡಲಿಲ್ಲ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಂದ ನಡ್ಕೊಂಡು ಜಯನಗರಕ್ಕೆ ಹೋದ್ಮೇಲೆ ನಿಮಗೆ ದೊಡ್ಡ ಸಕ್ಸಸ್ ಕೊಡ್ತೀನಿ ಅಂತ ನಿಮಗೆ ಕರೆದಿರ್ತಾನೆ ಅಂತ ಇಟ್ಕೊಳ್ಳಿ. ನೀವು ಮನೇಲೇ ಕೂತ್ಕೊಂಡು ನನಗೇನೋ ಸಕ್ಸಸ್ ಬರಬೇಕು ಅಂದರೆ ನೀನು ಎದ್ದು ನಡೆಯೋಕ್ಕೆ ಶುರು ಮಾಡಿದ್ರೆ ತಾನೇ ಅಲ್ಲಿ ಹೋದಾಗ ನಿಂಗೆ ಸಿಗೋದು. ಹೌದೌದು. ಮನುಷ್ಯ ಕರ್ಮ ಶುರು ಮಾಡ್ಕೊಂಡ್ಬಿಡ್ಬೇಕು. ನಂಗೆ 100 ರೂಪಾಯಿ ಆದರೂ ಸಿಗಲಿ, 1000 ರೂಪಾಯಿ ಆದರೂ ಸಿಗಲಿ, ಆಮೇಲೆ ಅದನ್ನು ಎಕ್ಸ್ಪೆಕ್ಟ್ ಮಾಡದೆ ಕರ್ಮ ಮಾಡೋಕ್ಕೆ ಶುರು ಮಾಡ್ತಾ ಹೋಗ್ತಾ ಇದ್ದಂಗೆ ಬೆಳ್ಕೋತಾರೆ. ನನ್ನ ಜೀವನ ನಾನು ಹಾಗೆ ಮಾಡಿದ್ದು. ಸೊ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಚಾರಿಟಿ ವರ್ಕನ್ನು ಶುರು ಮಾಡಿದೆ. ಅಂದರೆ ಸೇವೆ ಮಾಡೋದು, ಜನಗಳಿಗೆ ದಾನ ಧರ್ಮ ಕೊಡೋದು, ತುಂಬ ಈ ಸ್ಪೆಷಲ್ ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ಗಳನ್ನು ಮಾಡಿಸೋದು, ಅವ್ರಿಗಾಗಿ ಎಜುಕೇಷನ್ನು ಅದು ಇದೆಲ್ಲ ನೋಡ್ಕೊಳ್ಳೋದು, ಮತ್ತು ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿರೋರಿಗೆಲ್ಲ ಸೇವೆ ಮಾಡೋದು, ಪ್ರಿಸನ್ ಇನ್ಮೇಟ್ಸು, ರಿಮ್ಯಾಂಡ್ ಹೋಮ್ ಅವ್ರಿಗೆಲ್ಲ ಮಾಡೋದು. ಸೊ ಅದಕ್ಕೇನು ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ರು ತುಂಬ ಚೆನ್ನಾಗಿ ನಿದ್ದೆ ಮಾಡೋ ಏಜಲ್ಲಿ, 18-19 ವರ್ಷದಲ್ಲಿ, ಆ ಟೈಮಲ್ಲಿ ಬಿಡು ನಾನು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬ್ಯೂಟಿಫುಲ್ಲಾಗಿ ಡ್ರೆಸ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಎಂಜಾಯ್ ಮಾಡೋಣ ಲೈಫು ಅಂತಲ್ಲ. ಪಾಪ ದೇವ್ರಿಗೆ ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ನನಗೆ ಆ ಥಾಟ್ನ ಕೊಟ್ಟು ನಾನು ಎಬ್ಸಿ ಕಳಿಸಿ ಕೆಲಸ ಮಾಡಿಸೋರು. ಅಷ್ಟೆಲ್ಲ ಮಾಡ್ಕೊಂಬಂದಿದ್ದು ಏನಾಯ್ತು ಗೊತ್ತಾ, ನಾನು ಹೋದ ಜನ್ಮದಲ್ಲಿ ಏನೋ ಎಷ್ಟೊಂದು ಬ್ಯಾಡ್ ಕರ್ಮ ಮಾಡಿದ್ದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಮಾಡಿದ ಒಳ್ಳೆ ಕರ್ಮ ನಾನು ಸ್ವಲ್ಪ ಬ್ಯಾಲೆನ್ಸ್ ಆಯಿತು ಲೈಫಲ್ಲಿ. ಅದಕ್ಕೆ ಮುಂದೆ ಹೋಗೋಕ್ಕೆ ದೇವ್ರು ನನಗೆ ಸಹಾಯ ಮಾಡಿದ್ರು. ಸೊ ರೂಪಾ ಅವರೇ, ನೀವೇ ಹೇಳಿದ್ರಿ ನಿಮಗೆ 18 ವರ್ಷ ಇದ್ದಾಗಲೇ, ಆ ಡ್ಯೂರೇಷನಲ್ಲಿ 18 to 19 ಇಯರ್ಸ್ ಇದ್ದಾಗಲೇ ನೀವು ಈ ರೀತಿಯ ಸೋಷಿಯಲ್ ವರ್ಕು, ಸಮಾಜ ಸೇವೆ ಎಲ್ಲ ಮಾಡ್ತಿದ್ರಿ, ಅದೇ ಒಂದು ಕರ್ಮ ಅಂತ ಹೇಳಿದ್ರಿ. ನೀವೇ ಹೇಳಿದ್ರಿ ಈ ಜನ್ಮದ್ದು ಮುಂದಿನ ಜನ್ಮಕ್ಕೆ ಪಾಸ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಈಗ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಈ ಜನ್ಮದಲ್ಲಿ ನೀವು ಇಷ್ಟೆಲ್ಲ ಸಮಾಜ ಸೇವೆ, ಇಷ್ಟು ಸ್ಪಿರಿಚುವಲ್ ಆಗಿ ಇನ್ವಾಲ್ವ್ ಆಗಿದ್ದೀರಾ, ದೇವರುಗಳ ಪೂಜೆ ಮಾಡ್ತೀರಾ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ. ಸೊ ಮುಂದಿನ ಜನ್ಮ ಏನು ನೀವು? ಮ್ಯಾಮ್, ನಾನು ಮುಂದಿನ ಜನ್ಮನೇ ಇಲ್ಲ. ನಂದು ಅಸ್ಟ್ರಾಲಜಿಕಲಿ ನಂದು ಕೇತು 12th ಹೌಸಲ್ಲಿದ್ದಾನ. ನನಗೆ ಸದ್ಯ ಇದು ಕೊನೆ ಜನ್ಮ, ಪೂರ್ತಿ ಎಲ್ಲ ಮುಗಿಸ್ಬಿಟ್ಟು ಹೋಗಬೇಕು ಅಂತ ನಾನೇ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಕೇತು 12th ಹೌಸ್ ಅಂದರೆ ಎಲ್ಲ ಪರಾಶರ ಮಹಾಮುನಿಗಳು ಮತ್ತು ಜೈಮಿನಿ ಮಹರ್ಷಿಗಳು ಎಲ್ಲರೂ ಬರ್ದಿರೋ ರೀತಿ 12ನೇ ಮನೇಲಿ ಕೇತು ಇದ್ದರೆ ಮುಕ್ತಿ ಸಿಗುತ್ತೆ ಅಂತ. ಅದು ಒಂದು ನನಗೆ ಪರಮ ಖುಷಿ. ನನಗೆ ಕೊನೆ ಜನ್ಮ ಆಗಿರಲಿಪ್ಪ ಪರಮಾತ್ಮ, ಎಲ್ಲ ಮುಗಿಸ್ಬಿಟ್ಟು ಹೊರಟೋಗ್ತೀನಿ ಅಂತ. ಮುಂದಿನ ಜನ್ಮ ಏನು ಬರಲಿ ಅನ್ನೋದನ್ನ ಎಕ್ಸ್ಪೆಕ್ಟು ಮಾಡಲ್ಲ. ಸದ್ಯ ಎಲ್ಲ ನಾ ಮಾಡೋ ಕೆಲಸಗಳನ್ನ ಅವ್ರು ಇಷ್ಟಪಟ್ಕೊಂಡು ದೇವರು ಸ್ವೀಕರಿಸಿದ್ರೆ ಸಾಕು. ಇನ್ನೂ 100 ಕೆಲಸ ಕೊಟ್ಟರು ಮಾಡ್ತಾನೇ ಇರ್ತೀನಿ. ನಾನು ಇಷ್ಟು ಬ್ಯುಸಿ ಆಗಿದ್ರು ಮ್ಯಾಮ್, ಯಾರಿಗಾರ ಫೋನ್ ಮಾಡಿದ್ರೆ ಸರ್ ಏನಾದರೂ ಕೆಲಸ ಇದ್ದರೆ ಹೇಳಿ ಸರ್, ನಿಮಗೆ ಮಾಡಿಕೊಡ್ತೀನಿ ಅಂತಲೇ ಹೇಳ್ತೀನಿ. ನಾನು ಯಾವತ್ತೂ ಐ ಡೋಂಟ್ ಸೇ ನಾನು ತುಂಬ ಬ್ಯುಸಿ, ನಾ ಮಾಡ್ಕೊಳ್ಳ. ಆಮೇಲೆ ನಮ್ಮ ಮನೆ ಬಾಗಿಲಿಗೆ ಯಾರೇ ಬಂದ್ರೂ ನನಗಿಷ್ಟು ಕಷ್ಟ, ಹಿಂಗೆ ಪ್ರಾಬ್ಲಮ್ ಅಂದರೆ ಅವ್ರಿಗೊಂದು ಸಲ್ಯೂಷನ್ಗೆ ಏನೋ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟೇನೆ ನಾನು ಮುಂದಕ್ಕೆ ಹೋಗ್ತೀನಿ. ಯಾಕೆಂದರೆ ದೇವ್ರು ನನ್ನನ್ನು ಟೆಸ್ಟ್ ಮಾಡೋಕ್ಕೆ ಯಾರನ್ನೋ ಕಳಿಸಿದ್ದಾರೆ ಅನ್ನೋದನ್ನು ನಾನು ಯಾವಾಗಲೂ ನಂಬ್ತೀನಿ. ಐ ಬಿಲೀವ್ ಇನ್ ಕರ್ಮ. ನಾನು ಹೋದ ಜನ್ಮದಲ್ಲಿ ಏನೋ ಬ್ಯಾಡ್ ಕರ್ಮ, ಗುಡ್ ಕರ್ಮಗಳು ಹೆಂಗಿತ್ತೋ ಅದಕ್ಕೆ ನಮ್ಗೆ ಈ ಜನ್ಮದಲ್ಲಿ ಕಷ್ಟದಿಂದ ನಮ್ಮನ್ನು ಬೆಳೆಸ್ಕೊಂಬಂದರು. ಸೊ ಇವಾಗ ಜ್ಞಾನ ಕೊಟ್ಟ ಮೇಲೆ ಆ ಜ್ಞಾನನ ಹೆಂಗೆ ಉಪಯೋಗಿಸ್ಕೋತೀರಾ ಅಂದರೆ ನೀವು ಕರ್ಮ ಮಾರ್ಗದಲ್ಲೇ ಉಪಯೋಗಿಸ್ಕೋಬೇಕು. ಸುಮ್ಮನೆ ನಾನು ಜ್ಞಾನಿ, ಓಕೆ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ಸ್ಪೀಚ್ ಕೊಟ್ಬಿಡೋಣ, ಲೆಕ್ಚರರ್ ಆಗಿಬಿಡೋಣ, ಇಷ್ಟೇ ಸಾಕು, ನಾನೊಂದು ಪಬ್ಲಿಕ್ ಇವೆಂಟಲ್ಲಿ ಸ್ಪೀಚ್ ಕೊಟ್ಬಿಡೋಣ, ನಾನು ಫೇಮಸ್ ಆಗಿ ಹೋಗ್ತೀನಿ, ಅದೆಲ್ಲ ಕರ್ಮ. ರಿಯಲ್ ಕರ್ಮ ಕೆಲಸಗಳನ್ನು ಮುಗಿಸ್ತಾ ಹೋದ್ಮೇಲೆ ದೇವರೇ ಒಂದೊಂದನ್ನು ಹೇಳ್ತಾ ಹೋಗ್ತಾರೆ, ನೆಕ್ಸ್ಟ್ ಇದು ಮಾಡು ಅಂತ. ಅದಕ್ಕೆ ನಿಮಗೆ ಭಕ್ತಿ ಕನೆಕ್ಷನ್ನು ಬೇಕೇ ಬೇಕು. 10 ವರ್ಷದಲ್ಲಿ ಅಚೀವ್ ಮಾಡೋದನ್ನ 5 ವರ್ಷದಲ್ಲಿ ಅಚೀವ್ ಮಾಡಬಹುದು ಅಂತಂದ್ರೆ ದಟ್ ಹ್ಯಾಪನ್ಸ್ ಓನ್ಲಿ ಥ್ರೂ ಸ್ಪಿರಿಚುಯಾಲಿಟಿ. ಅದನ್ನು ಯಂಗ್ಸ್ಟರ್ಸ್ಗೆಲ್ರಿಗೂ ಹೇಳ್ತೀನಿ ನಾನು. ನಾವಿನ್ನೂ ಸೆಟ್ಲ್ ಆಗಿಲ್ಲ ಮೇಡಮ್, ನಾನು ಎಲ್ಲ ಕೆಲಸ ಶುರು ಮಾಡಿದೆ ಮೇಡಮ್, ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತು ಮೇಡಮ್, ನನ್ನ ಹತ್ರ ದುಡ್ಡಿಲ್ಲ ಮೇಡಮ್, ಇದೇ ಕಾರಣ 5 ವರ್ಷದ ಹಿಂದೆನೂ ಹೇಳ್ತಿರ್ತಾರೆ, ಈಗಲೂ ಹೇಳ್ತಾರೆ, 5 ವರ್ಷ ಆದಮೇಲೂ ಹೇಳ್ತಾರೆ. ಯಾಕೆ ಅಂದರೆ ಅವರು ಸ್ಟ್ರಾಂಗಾಗಿ ದೇವ್ರನ್ನ ಹಿಡ್ಕೊಂಡಿರಲ್ಲ. ಸೊ ಭಕ್ತಿನೂ ಬೇಕು, ನಿನ್ನ ಎಫರ್ಟು ಬೇಕು. ಎಫರ್ಟೇ ಹಾಕದೆ ನಾನು ಸುಮ್ಮನೆ ಭಕ್ತಿ ಮಾಡ್ತಿದ್ದೀನಿ ಅಂದರೆ ಮೇಲಿಂದ ಬಂದು ಮಾವಿನಕಾಯಿ ಹಿಂಗೆ ಉದ್ರಲ್ಲ. ಅದೇನೆ ನಮಗೆ ಅಲ್ಲೇ ಒಂದು ಪ್ರಶ್ನೆ ಮೂಡಿದ್ದೇನೆಂದರೆ, ಈಗ ಭಕ್ತಿ ಜ್ಞಾನ ಅದೆಲ್ಲದ್ರ ಮಧ್ಯೆ ಈಗ ಸ್ವಲ್ಪ ಏನಂದರೆ ಯಂಗ್ಸ್ಟರ್ ಹೇಳಿದ್ರು, ಯಂಗ್ಸ್ಟರ್ಸು ಅಂದರೆ ಅವಕಾಶ ಸಿಗ್ತಾ ಇದೆ, ಬಟ್ ಈಗ ಫಾರ್ ಎಕ್ಸಾಂಪಲು ಸ್ಯಾಲ್ರಿ ಟ್ರೈನಿಯಾಗಿ ಹೋಗ್ತಾರೆ, ಸ್ಯಾಲ್ರಿ ಜಾಸ್ತಿ ಇರಲ್ಲ, ಆ ಸಂಬಳ ಜಾಸ್ತಿ ಆಗಬೇಕಂದ್ರೆ ಒಂದಿಷ್ಟು ವರ್ಷ ಕೆಲಸ ಮಾಡಬೇಕು, ಅದ್ರ ಮಧ್ಯೆ ಭಕ್ತಿಗೆ
ಸಮಯ ಇರಲ್ಲ, ಅದಕ್ಕೆಲ್ಲ ಸಮಯ ಇರಲ್ಲ. ಸ್ಪಿರಿಚುಯಾಲಿಟಿ ಆಗ್ಬೋದು, ಅದಕ್ಕೆ ಅಂತ ಟೈಮ್ ಇರಲ್ಲ. ಮಾಡ್ಕೋಬೇಕು ಮ್ಯಾಮ್. ಹೇಗೆ, ಏನ್ ಸಲಹೆ ಏನ್ ಕೊಡ್ತೀರಾ? ನಾನೇ ಸಲಹೆ, ನಂದೇ ಎಕ್ಸಾಂಪಲ್, ನನ್ ಸ್ಟಡಿ ಮಾಡ್ಕೊಂಡು ಹೋದ್ರು ಎವ್ರಿ ಡೇ ಐಮ್ ಲೈಕ್ ಅನ್ ಓಪನ್ ಬುಕ್. ಬೆಳಗ್ಗೆ 8 ಗಂಟೆಯಿಂದ ಎಲ್ಲೆಲ್ಲಿ ಹೋಗ್ತೀನಿ, ಏನೇನ್ ಮಾಡ್ತೀನಿ, ಇಟ್ಸ್ ಲೈಕ್ ಅನ್ ಓಪನ್ ಬುಕ್. ನಾ ಬೆಳಗ್ಗೆ 3 ಗಂಟೆಗೆ ಎದ್ದು ಹೋಮ ಮಾಡಿದ್ರೆ ನಾನು ಯಾವ್ದ್ರಲ್ಲೂ ಏನೇನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಬೆಳಗ್ಗೆ 3 ಗಂಟೆಗೆ ಎದ್ದು ಆ ಕೆಲಸ ಮಾಡಿ ನಾನು ಜಿಮ್ಗೂ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ, ನಂದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೇರ್ ಸೆಟ್ಟು ಮಾಡ್ಕೋತೀನಿ, ನನ್ನ ಸ್ಕಿನ್ನು ನೋಡ್ಕೋಬೇಕು, ಕರೆಕ್ಟಾಗಿ ಪರ್ಫೆಕ್ಟಾಗೂ ಇರಬೇಕು, ಹೆಲ್ತಿಯಾಗೂ ಇರಬೇಕು, ಆನ್ ಟೈಮ್ ಊಟಗಳನ್ನು ಮಾಡಬೇಕು, ಪೂಜೆನೂ ಮಾಡಬೇಕು, ಅದರಲ್ಲಿ ಮಧ್ಯದಲ್ಲಿ ಜ್ಞಾನನೂ ಪಡ್ಕೋಬೇಕು, ಅದ್ರ ಜೊತೆ ದುಡ್ಕೋಬೇಕು. ನನ್ನ ಜೀವನಕ್ಕೆ ಸರ್ ನಾನು ಕಷ್ಟಪಟ್ಬಿಟ್ಟಿದ್ದೀನಿ, ನೀವು ಕೊಡಿ ಅಂತೆಲ್ಲ ಕೇಳಿದ್ರೆ ಚೀಪಾಗಿ ನೋಡ್ತಾರೆ ಜನ. ಸೊ ನಮ್ಮ ಜೀವನಕ್ಕೆ ನಾವು ದುಡ್ಕೊಳ್ಳೋದಲ್ದಿರ ನನ್ನ ಚಾರಿಟೇಬಲ್ ಆರ್ಗನೈಸೇಷನ್ಗೂ ನಾನು ದುಡ್ಕೋಬೇಕು. ನಾನು ಯಾರ ಹತ್ರನೂ ಡೊನೇಷನ್ ತಗೊಳ್ಳಲ್ಲ. ಸೊ ಆ ಎಲ್ಲವನ್ನು ಕೆಲಸ ನಿಭಾಯಿಸೋದೇ ಫಸ್ಟ್. ನಿಮ್ಮ ಜೀವನ ಎಲ್ಲಿಂದ ಶುರುವಾಗುತ್ತೆ ಗೊತ್ತಾ? ನೀವು ಜವಾಬ್ದಾರಿಗಳನ್ನು ತಗೊಳ್ಳೋದಕ್ಕೆ ಪ್ರಾರಂಭಿಸಬೇಕು. ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಅಯ್ಯೋ ನನಗೆ ಬರ್ತಿಲ್ಲ, ನಾನು ಹೆಂಗೆ ಜವಾಬ್ದಾರಿ ತೊಗೊಳ್ತಾರೆ. ಮೊದಲೆಲ್ಲ ನಾವು ಹಳೆ ಕಾಲದಲ್ಲಿ ಹೆಂಗೆ ಗೊತ್ತಾ, ನಾವೆಲ್ಲ ಎಲ್ಲ ಜವಾಬ್ದಾರಿ ತೊಗೋತಿದ್ವಿ. ಈಗ ನಮ್ಮ ಮನೆಗೆ ಒಂದು ಫ್ರಿಡ್ಜ್ ತೊಗೋಬೇಕು ಅಂದರೆ ನಾವು ಪ್ಲ್ಯಾನ್ ಮಾಡಿ, ನನಗಿಷ್ಟು ಸಂಬಳ ಬರುತ್ತೆ ಹಿಂಗೆ ಅಂತ, ಒಂದು ಫೋನ್ ತೊಗೋಬೇಕು, ಒಂದು TV ತೊಗೋಬೇಕು ಅಂದ್ರೆ ನಾನು ಪ್ಲ್ಯಾನ್ ಮಾಡ್ತಿದ್ದೆ ಮನೆಗೆ ಹೆಂಗೆ ಮಾಡಬೇಕು ಅಂತ. ಈಗಿನ ಕಾಲದ ಮಕ್ಕಳು ಅವ್ರು ಓದಿ ಅವ್ರದ್ದೊಬ್ಬರ ಜೀವನ ನಡೆಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ. ಇನ್ನು ಫ್ಯಾಮಿಲಿ ಜವಾಬ್ದಾರಿ ಹೆಂಗೆ ತೊಗೋತಾರೆ, ಸಮಾಜದ ಜವಾಬ್ದಾರಿ ಹೆಂಗೆ ತೊಗೊಳ್ತಾರೆ, ರಾಜ್ಯದ ಜವಾಬ್ದಾರಿ ಹೆಂಗೆ ತೊಗೋತಾರೆ. ಆಮೇಲೆ ಎಲ್ಲವೂ ದುಡ್ಡಿಂದ ವರ್ಕ್ ಆಗುತ್ತೆ ಅಂತಲ್ಲ, ಆದರೆ ನೀವು ದುಡ್ಕೋಬೇಕು. ದುಡ್ಡು ಇಲ್ಲದೇನೂ ಏನಾಗಲ್ಲ. ಇನ್ನೊಬ್ರು ಫ್ರೀ ಕೊಡ್ಲಿ ದುಡ್ಡು, ನಾನು ಮಾಡ್ತೀನಿ ಚಾರಿಟಿ ವರ್ಕು ಅನ್ನೋದಲ್ಲ. ನೀವೇ ದುಡಿದು ನೀವೇ ಮಾಡಬೇಕು. 24 ಅವರ್ಸಲ್ಲಿ ನೋಡಿ ಮ್ಯಾಮ್, 8 ಅವರ್ಸ್ ನಿದ್ದೆ ಮಾಡಿ ನೆಮ್ಮದಿಯಾಗಿ. ಇನ್ನು ನಿಮಗೆ 8 ಅವರ್ಸ್ ಕೆಲಸ ಮಾಡಿ, ಇನ್ನೂ 8 ಅವರ್ಸ್ ಇರುತ್ತಲ್ಲ ನಿಮ್ಮ ಹತ್ರ. 1 ಅವರ್ ಪೂಜೆ ಮಾಡಿ, 1 ಅವರ್ ಜಿಮ್ಗೆ ಹೋಗಿ, 1 ಅವರ್ ನಿಮ್ಮ ಬ್ಯೂಟಿ ನೋಡ್ಕೊಳ್ಳಿ, 1 ಅವರ್ ಸೋಷಿಯಲ್ ಸರ್ವಿಸ್ ಮಾಡಿ, ಇನ್ನೂ 4 ಅವರ್ಸ್ ಇರುತ್ತೆ. ಸೊ 1 ಅವರ್ ಪಾರ್ಟಿಗೆ ಹೋಗಿ, ಇನ್ನೂ 3 ಅವರ್ಸ್ ಇರುತ್ತೆ. ಅದು ಟೈಮ್ ಮ್ಯಾನೇಜ್ಮೆಂಟು. ಆಮೇಲೆ ಎಷ್ಟೋ ಜನ ನೋಡಿ 6 ಅವರ್ಸ್ ನಿದ್ದೆ ಮಾಡಿದೆ ಅಂತ ಹೇಳ್ತಾರೆ. ನೀನೇನು 14 ಅವರ್ಸ್ ಕೆಲಸ ಮಾಡಿರಲ್ಲ, ಸುಳ್ಳದು. ಫೋನಲ್ಲಿ ಆನ್ಲೈನಲ್ಲಿ ಯು ವಿಲ್ ಬಿ ವೇಸ್ಟಿಂಗ್ ಯೋರ್ ಟೈಮ್ 3 to 4 ಅವರ್ಸ್, 2 ಅವರ್ಸು. ಬೇರೆ ಯಾರನ್ನೂ ಅನ್ನೋನ್ ಫೇಸ್ಗಳಿಗೆ ಇಂಪ್ರೆಸ್ ಮಾಡೋದಕ್ಕೆ ಯು ಆರ್ ಡೂಯಿಂಗ್ ದಟ್. ಸೊ ನೀವೆಲ್ಲೂ ಲೀಡರ್ ಆಗು ಹೋಗ್ತಿಲ್ಲ, ನಿಮ್ಮ ಫ್ಯಾಮಿಲಿಯನ್ನು ಕೂಡ ನೀವು ಜವಾಬ್ದಾರಿ ತೊಗೊಂಡು ನೋಡ್ಕೋತಿಲ್ಲ, ನಿಮಗೆ ನೀವೇನು ದುಡ್ಕೋತಿಲ್ಲ, ಜ್ಞಾನನೂ ಸಂಪಾದಿಸ್ತಿಲ್ಲ. ಆಮೇಲೆ ನಿಮಗೆ ನೀವೇ ಪ್ರೆಸ್ಟೀಜಿಯಸ್ ಲೆವೆಲಲ್ಲೂ ತಂದಿಟ್ಕೊಳ್ತಾ ಇಲ್ಲ, ಭಕ್ತಿ ಮಾರ್ಗದಲ್ಲೂ ಇರಲ್ಲ. ಆನ್ಲೈನ್ ಸೋಷಿಯಲ್ ಮೀಡಿಯಾದಿಂದ ನಿಮ್ಗೇನು ಸಿಗಲ್ಲ ನಯಾ ಪೈಸೆ. ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೋತಿರ್ತೀರ. ಅದರಲ್ಲಿ ಹೋಗಿ ಸಿಕ್ಕಾಕೊಂಬಿಟ್ಟು ನೀವು ರಾತ್ರಿ ಲೇಟಾಗಿ ಮಲ್ಕೋತೀರ, ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ, ಮತ್ತು ನೀವು ಸೂರ್ಯ ನಮಸ್ಕಾರನೂ ಮಾಡೋದಿಲ್ಲ. ಸೊ ಎಲ್ಲದರಿಂದ ನೀವು ರಾಹು ಪ್ರೇರಿತ ಅಂತ ನಾವು ಹೇಳ್ತೀವಿ. ಕಲಿಯುಗದಲ್ಲಿ ರಾಹು ಪ್ರೇರಿತ ಆಗಿರೋದ್ರಿಂದ ಜನ ಅದರಲ್ಲೇ ಸಿಕ್ಕಾಕೊಂಡಿದ್ದಾರೆ ಈಗೆಲ್ಲರೂ. ಓಕೆ, ಸೊ ಕರ್ಮದ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಹೇಳಿದ್ರಿ. ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಹೇಳಿದ್ರಿ. ಯಂಗ್ಸ್ಟರ್ಸ್ಗೂ ಒಂದಿಷ್ಟು ಸಲಹೆ ಕೊಟ್ರಿ. ನೆಕ್ಸ್ಟು ನಮಗೆ ಈ ದೇವಾನುದೇವತೆಗಳು ನಮ್ಮ ಹಿಂದೆ ಇದ್ದಾರೆ ಅಂತ ಹೇಳ್ಬೋದು. ದೇವರುಗಳನ್ನ ಪರಿಚಯ ಮಾಡ್ಕೊಡ್ತೀರಾ? ಅದ್ರ ಬಗ್ಗೆ ಒಂದಿಷ್ಟು ಬ್ರೀಫ್ ಆಗಿ ಹೇಳ್ತೀರಾ? ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.